ಮುಜಾಹಿದ್ ದಿಲಾವರ್ ಅಂತೇಳಿ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಉದ್ಯೋಗ ಮಾಡ್ಕೊತಿದ್ದೇವೆ. ಈಗ ನಾವು ಇಲ್ಲಪ್ಪ ಅಂದ್ರೆ ಒಂದು 5-6 ವರ್ಷದಿಂದ ಸುಮಾರು ಈ ರೋಡ್ ಹದಗೆಟ್ಟು ಹೋಗಿತ್ತು ಪೂರ. ಅವ್ರು ಆನಂದ್ ಸರ್ ಇದ್ದಾಗ ಏನೈತಿ ಏನೋ ಎಲ್ಲರೂ ಹೋಗಿ ಕೈ ಕಾಲ ಜೋಡಿಸಿದ ಮ್ಯಾಗ ಅದೊಂದು ಅರ್ಧ ರೋಡ್ ಮಾಡಿದ್ರು. ಆ ಅರ್ಧ ರೋಡ್ ಮಾಡಿದ ಮ್ಯಾಗ ಏನು ಮಾಡಿದ್ವಿ, ಬಂದು ನಾವೆಲ್ಲ ಕೂಡಿ ಎಲ್ಲ ಸ್ಟ್ರೈಕ್ ಮಾಡಿ ಸಾಹೇಬ್ರಿಗೆಲ್ಲ ಕೈ ಕಾಲು ಮುಗಿದ್ರನ್ನ ಅವ್ರೇನಂದ್ರು, ಇಲ್ಲ ನಮ್ದು ಎಷ್ಟು ಬಂದೈತೆ ಅಷ್ಟ ಮಾಡ್ತೀವಿ ಅಂತ ಹೇಳಿ ಬಿಟ್ಟು ಹೋದ್ರು ಅರ್ಧಕ್ಕೆ ಮಾಡಿ. ಆಮ್ಯಾಗ ಇಲ್ಲಿಂದ ಅರ್ಧ ನಮ್ದೇನು ಇದು ಮಾಳಿ ಪೆಟ್ರೋಲ್ ಪಂಪ್ ಹತ್ತಕ್ಕೆ ಐತಿ ರೋಡ, ಅಷ್ಟು ಕಟ್ ಮಾಡಿ ಹೋಗ್ಬಿಟ್ರು. ಅಲ್ಲಿಂದ ಮುಂದೆ ದೇಸಾಯಿ ಸರ್ಕಲ್ ತನಕ ಕಂಟಿನ್ಯೂ ಆಗ್ತಾ ಇಲ್ಲ. ಮತ್ತು ಪ್ರತಿದಿನ ನಾವು ಕಣ್ಣಾರೆ ನೋಡ್ತೀವಿ, ಈ ಮಳೆ ಆತಂದ್ರೆ ಸುಮಾರು ಸೈಕಲ್ ಮೋಟ್ರದವರು ಇಲ್ಲಪ್ಪ ಅಂದ್ರೂ ನಿನ್ನಿಂದ ನಾವು ಲೆಕ್ಕ ಹೇಳತ್ತೀವಿ, ನಿನ್ನೆ ಹಿಡ್ಕೊಂಡು ಇವತ್ತಿನ ತನಕ ಒಂದು 50 ಜನ ಬಿದ್ದಿರ್ಬೇಕಿಲ್ಲಿ. ಅಷ್ಟು ದೊಡ್ಡ ತೆಗ್ಗಾಗ್ಯಾವು. ನೀರು ನಿಂದ್ರೋದ್ರಿಂದ ಅವ್ರು ಕಾಣಿಸಂಗಿಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ಹೆಣ್ಮಕ್ಳು ಇರ್ತಾರೆ ಪಾಪ, ಹೋಗ್ತಿರ್ತಾರೋ ಸರಳ ರೋಡ್ ಐತೆ ಅಂತ ಹೇಳ್ಕೇಸಿ ಹಾಕೊಂಡು ಬೀಳತ್ತಾರು. ಆಮ್ಯಾಗ ಇದಕ್ಕಿಂತ ಮೊದಲಾಗಿ ನಾವೆಲ್ಲ ಅಂಗಡಿಸ್ತರು ಕೂಡಿ ವ್ಯಾಪಾರಸ್ಥರು ಕೂಡಿ ನಾವು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ರು ಯಾರೂ ಕೇರ್ ಮಾಡ್ತಾ ಇಲ್ಲ. ಆಮ್ಯಾಗ ನಮ್ಮ ಆನಂದ್ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ ಅವ್ರು ಏನಂತಾರು, ನಾ ಅಂತೂ MLA ಇಲ್ಲ ಅಂತ ಹೇಳ್ತಾರು. ಆಮೇಲೆ ಹೋಗಿ ಹೇಳಿದ್ರೆ MLA ನನ್ನ ಸರ್ಕಾರ ಇಲ್ಲ ಅಂತ ಹೇಳ್ತಾರು. ಮತ್ತಿದು ಸಾಮಾನ್ಯರ ಗತಿ ಏನು ತಿಳಿವಲ್ತಾಗೈತಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಯಾರ ನೇತೃತ್ವದಾಗ ಬರ್ತೈತಿ ಆ ರೋಡ್ ಕಂಪ್ಲೀಟ್ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲರೂ ವ್ಯಾಪಾರಸ್ಥರಿಂದ ನಾವು ಒಂದು ಕಳಕಳಿ ವಿನಂತಿ ಮಾಡಕತ್ತೀವಿ. ಮತ್ತು ಅಷ್ಟು ಮೀರಿ ಆಗಲಿಲ್ಲಪ್ಪ ಅಂದ್ರೆ ಒಂದು ದಿವಸ ನಾವೆಲ್ಲರೂ ರೋಡ್ ತಡೆಗಟ್ಟಿ ಧರಣಿ ಮಾಡ್ಬೇಕಾಗ್ತೈತೆ ಅಂತೇಳಿ ನಾವು ಅಧಿಕಾರಿಗಳಿಗೆ ತಿಳಿಸಾತೀವಿ. ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ಎಲ್ಲ ಅಧಿಕಾರಿಗಳಿಗೆ, ಅದೇನು ರೋಡ್ ಐತಿ ಅನ್ನೋದು, ಅದು ರೋಡ್ ಏನು ಹದಗೆಟ್ಟು ಹೋಗೈತಿ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ. ಆಮ್ಯಾಗ ಮಾಜಿ ಶಾಸಕರು ಇಲ್ಲಿಂದ ತಿರುಗಾಡ್ತಾರು, ಹಾಲಿ ಶಾಸಕರು ಇಲ್ಲಿಂದ ತಿರುಗಾಡ್ತಾರು, ಎಲ್ಲ ಆಫೀಸರ್ಸ್ಗಳು ಇಲ್ಲೇ ತಿರುಗಾಡ್ತೀರಿ. ಸ್ವಲ್ಪ ನೋಡ್ರಿ ಅದು ರೋಡ್ ನೋಡ್ಕೇಸಿ ಅದು ಏನೈತಿ ನೋಡ್ರಿ, ಅದು ನೋಡ್ಕೇಸಿ ಅದನ್ನು ಬಗೆಹರಿಸ್ರಿ. ಇಲ್ಲಪ್ಪ ಅಂದ್ರೆ ಮಂದಿ ಸತ್ ಮ್ಯಾಗ ಮಾಡಬೇಡ್ರಿ. ಈಗ ಲಾಸ್ಟ್ ಟೈಮ್ ನಮ್ಮ ಫಾದರನ್ನ ಬರೀ ಅದು ರೋಡ್ ಡಿವೈಡರ್ ಮಾಡ್ಲಾರ್ದಕ್ಕೆ ಬರೀ ಗಾಡಿ ಸ್ಕಿಡ್ ಆಗಿ ಬೀಳೋದ್ರಿಂದ ತೆಲಿಗೆ ಪೆಟ್ಟಾಗಿ ತಿರ್ಕೊಂಡು ಹೋದ್ರು ಅವರು. ಹಂಗೆ ಆಗ್ಬಾರ್ದು ಅನ್ನೋದು ನಮ್ದು ಉದ್ದೇಶ ಐತಿ. ಅದಕ್ಕೇನೈತಿ, ಸಾರ್ವಜನಿಕ ಒಂದು ನ್ಯಾಯ ಕೊಡ್ರಿ. ಬರೀ ಟ್ಯಾಕ್ಸ್ ತುಂಬ್ರಿ, ಅದು ತುಂಬ್ರಿ, ಇದು ತುಂಬ್ರಿ, ಅದು ತುಂಬ್ರಿ, ಇದು ತುಂಬ್ರಿ ಅಂತ ಎಲ್ಲರೂ ಬಂದು ತ್ರಾಸ ಮಾಡ್ತೀರಿ. ಇದು ರೋಡ್ ಅಟ್ ಬಂದು ಕಣ್ ತೆಗೆದು ನೋಡ್ರಿ, ಅಧಿಕಾರಿಗಳು ಯಾರದಿರಿ ಬಂದು ನೋಡ್ರಿ.